ಅಧ್ಯಾಯ 43. ಸೂರ್ಯ ಮಂಕಾಗಿ ಬಿಸಿಲು ಮಬ್ಬಾದಾಗ ರಫಿ ಜಯಂತಿ ಇಬ್ಬರು ಲಂಟಾನದ ಜಿಗ್ಗಿನ ಕದಂಬ ಬಾಹುಗಳಲ್ಲಿ ಸಿಕ್ಕಿಬಿದ್ದಿದ್ರು. ಲಂಟಾನದ ಅಡಿಯ ಕತ್ತಲು ಬಿಸಿಲಿನ ಜಳ ಮೇಲೆ ಕಡಿಮೆಯಾದಂತೆ ಉಲ್ಬಣಿಸಿತ್ತು. ಅಂದರೆ ಅಲ್ಲಿ ಕೆಳಗಡೆ ಕತ್ಲಾಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ಇವರಿರೋ ಕಡೆ ಕತ್ಲಾಗ್ತಾ ಇದೆ. ಇವತ್ತು ಕೆಸರೂರು ಬಂದ್, ಕಾಲೇಜಿಗೆ ರಜಾ ಎಂದು ತಿಳಿದು ಕಾಲೇಜಿನಿಂದ ವಾಪಸ್ ಹೋಗುತ್ತಿದ್ದ ಜಯಂತಿಗೆ ರಫಿ ಮತ್ತು ರಮೇಶ ಸಿಕ್ಕಿದ್ರು. ಕೆಸರೂರಿನ ಕಳವಳಕಾರ ಪರಿಸ್ಥಿತಿಯಲ್ಲಿ ನಾಚಿಕೆ ಇತ್ಯಾದಿಗಳೆಲ್ಲ ಹಾರಿ ಹೋಗಿದ್ವು. ರಮೇಶ ನೇರವಾಗಿ ಅವಳಿಗೆ ತಮ್ಮ ಹಂಚಿಕೆ ವಿವರಿಸಿ ರಫಿ ಜೊತೆ ಪರಿಸ್ಥಿತಿ ಹತೋಟಿಗೆ ಬರುವವರಿಗೆ ಯಾರಿಗೂ ಕಾಣದಂತೆ ಇರಬೇಕೆಂದು ಹೇಳಿದ. ಇದ್ದಕ್ಕಿದ್ದಂತೆ ಒದಗಿ ಬಂದ ಸಾಹಸಕ್ಕೆ ಖುಷಿಯಿಂದಲೇ ಜಯಂತಿ ಒಪ್ಪಿ ತನ್ನ ತಂದೆ ತಾಯಿಗಳಿಗೆ ಮಾತ್ರ ತಿಳಿಸಲೇಬೇಕು, ಅವರು ಎಷ್ಟೇ ಸಿಟ್ಟು ಮಾಡಿದ್ರು ಸರಿ ಎಂದು ರಮೇಶನಿಗೆ ಷರತ್ತು ಹಾಕಿದ್ಲು. ರಮೇಶ ಒಪ್ಪಿದ. ಮೂವರು ದಾರಿ ಪಕ್ಕದ ಪೊದೆಗಳ ಮರೆಗೆ ಹೋಗಿ ಎಲ್ಲಿ ಅಡಗುವುದೆಂದು ತೀರ್ಮಾನ ಮಾಡ್ತಿದ್ರು. ಆಗ ಕೆಲವರು ಗುಂಪು ಗುಂಪಾಗಿ ಬನ್ನಿ ಬನ್ನಿ, ಜೋರ್ ಗಲಾಟೆ ಹತ್ಕೊಂಡಿದೆಯಂತೆ, ಒಳ್ಳೆಯದೇ ಆಯಿತು, ಈ ಸಾಬ್ರಿಗೆ ಸರಿಯಾಗಿ ಮಗ್ಲು ಮರಿಬೇಕು ಎಂದುಕೊಳ್ಳುತ್ತಾ ಓಡುತ್ತಿದ್ದು ಶಬ್ದ ಮಾತ್ರವಾಗಿ ಇವ್ರಿಗೆ ಕೇಳಿತು. ಕಳವಳದಿಂದ ರಮೇಶ ಬೇಗ ಯೋಚನೆ ಮಾಡಿ, ನನಗೆ ಟೈಮ್ ಇಲ್ಲ ಎಂದ. ಅಷ್ಟರಲ್ಲಿ ಇನ್ನೊಂದು ಸಣ್ಣ ಗುಂಪು, ಪಾಟೀಲ್ರಿಗೆ ಯಾಕೆ ಹೊಡೆದ್ರಂತೆ ಮಾರಾಯ, ಅವ್ರು ಯಾವ ಕಡೆಗೂ ಇರಲಿಲ್ಲ ಎಂದು ಮಾತಾಡ್ಕೊಳ್ಳುತ್ತಾ ನಡೆದು ಹೋದರು. ದೊಂಬಿಯಲ್ಲೇನೋ ಯಾರಂತ ನೋಡ್ತಾರೆ ಪಾಪ, ಎಲ್ಲೋ ಜಗಳ ಬಿಡಿಸೋದಕ್ಕೆ ಹೋಗಿರ್ಬೇಕವರು ಎಂದು ಇನ್ನೊಬ್ಬ ಉದ್ಗರಿಸಿದ್ದು ಕೇಳ್ತು. ಇಬ್ಬರು ಒಮ್ಮತದಿಂದ ಹೊಡಿಬೇಕು ಸೂಳೆ ಮಕ್ಕಳಿಗೆ, ಇಲ್ದಿದ್ರೆ ಅದಕ್ಕೆ ಬರಲ್ಲ ಎಂದುಕೊಳ್ಳುತ್ತಾ ಸರಸರ ಸಾಗಿದ್ರು. ಮರೆಯಲ್ಲಿದ್ದ ರಮೇಶ ಇವರಿಗೆ ಪಾಟೀಲ್ರಿಗೆ ಹೊಡೆಯೋಷ್ಟು ತಾಕತ್ ಬಂತ ಎಂದು ಉದ್ಗರಿಸಿದ. ರಫಿ, ಮುನ್ಸಿಪಾಲಿಟಿ ಪಂಪ್ ಹೌಸ್ ಹತ್ರ ಇರ್ತೀವಿ, ಅಕಸ್ಮಾತ್ ಅಲ್ಲೂ ಜನರು ಓಡಾಟ ಇದ್ದರೆ ಅಲ್ಲೇ ಕಾಡೊಳಗೆ ಔತ್ಕೊಂಡಿರ್ತೀವಿ, ಸಾಯಂಕಾಲ ಆದಮೇಲೆ ಟಿ ವಿ ಹತ್ರ ಬರ್ತೀವಿ, ಆಗ್ಬೋದಾ ಎಂದ. ಓ ಎಸ್, ಗುಡ್ ಲಕ್ ಎಂದವನೇ ರಮೇಶ ಎದ್ದು ದಾರಿಯಲ್ಲೇ ಊರಿನ ಕಡೆ ಓಡಿದ. ಜಯಂತಿ ಗಟ್ಟಿಯಾಗಿ ನಮ್ಮ ಮನೆಗೆ ಹೇಳಬೇಕು ಆಯ್ತಾ ಎಂದು ಕೂಗಿದಳು. ರಮೇಶ ಆಯ್ತೆಂದು ಕೈಯಾಡಿಸುತ್ತಾ ಓಡ್ದ. ರಫಿ ಜಯಂತಿ ಕಡೆಗೆ ತಿರುಗಿ ನಸುನಕ್ಕ. ರಫಿ ಜಯಂತಿ ಪಂಪ್ ಹೌಸಿನ ಬಳಿ ಅಡಗಿ ಕುಳಿತಿದ್ದಾಗ ಒಂದಷ್ಟು ಜನ ನೀರಿನ ಟ್ಯಾಂಕ್ ಕಡೆಗೆ ನೋಡಿ ನೋಡಿ ಪಾಲಿಡಾಲ್ ಹಾಕಿದಾರಂತೆ ಎಂದು ಕೂಗುತ್ತಾ ಓಡ್ ಬಂದರು. ರಫಿ ಲಂಟಾನ ಜಿಗ್ಗನ್ನು ಸರಿಸುತ್ತಾ ಜಯಂತಿಯೊಡನೆ ಕಾಡಿನೊಳಗೆ ನುಗ್ಗಿದ. ಸ್ವಲ್ಪ ದೂರ ಒಳಗೆ ಹೇಗೋ ನುಸುಳಿ ಹೋಗಿ ಕುಳಿತುಕೊಳ್ಳುವಷ್ಟು ಜಾಗ ಮಾಡಿ ಕುಳಿತುಕೊಂಡ್ರು. ಜಯಂತಿ ಯಾವುದನ್ನು ಹೆಚ್ಚು ಗಮನಿಸದೆ ರಫಿ ಮುಖ ನೋಡ್ತಾ ಇದ್ಲು. ಇದನ್ನು ತಿಳಿದ ರಫಿ ನಾಚಿ ಅತ್ತಿತ್ತ ಕಡ್ಡಿ ಮುರಿದು ಜಾಗ ಮಾಡಿಕೊಡುವನಂತೆ ನಟಿಸುತ್ತಾ ಅನ್ಯಾಸಕ್ತನಾದ. ಅವರಿಬ್ಬರಿಗೂ ಕೆಸರೂರಲ್ಲಿ ಬಿಗಡಾಯಿಸುತ್ತಿದ್ದ ಪರಿಸ್ಥಿತಿ ನೋಡಿ ತಾವು ಜೀವ ಸಮೇತ ಪಾರಾಗುವ ನಂಬಿಕೆ ಇರಲಿಲ್ಲ. ಜಯಂತಿ ಮತ್ತೆ ಮೊನ್ನಿನ ರಾತ್ರಿಯಂತೆ ರಫಿಯನ್ನು ಕುಳಿತಲ್ಲೇ ತಬ್ಕೊಂಡ್ಲು. ರಫಿ ಮೆಲ್ಲಗೆ ಅವಳ ಆಲಿಂಗನವನ್ನು ಸಡಿಲಿಸಿ ಬಾಗಿ ಅವಳ ಲಂಗ ಕೊಂಚ ಎತ್ತಿದ. ಜಯಂತಿಗೆ ಸ್ವಲ್ಪ ಗಾಬರಿ ಆಯಿತು. ರಫಿ ಬಿಡುಗಣ್ಣಿನಿಂದ ಅವಳ ದಂತದಂಥ ಕಾಲುಗಳನ್ನ ನೋಡಿ ಲಂಗ ಬಿಟ್ಟ. ಜಯಂತಿ ನಕ್ಕಳು, ರಫಿಯು ನಕ್ಕ. ಏನು ರಫಿ ಎಂದಳು. ಏನಿಲ್ಲಪ್ಪ ಎಂದ ರಫಿ. ಅಲ್ಲ, ಯಾಕೆ ಬಿಟ್ಬಿಟ್ಟೆ, ಬೈತೀನಿ ಅಂತನಾ? ಇಲ್ಲ ಜಯಂತಿ, ನೀನು ನನಗೆ ಸಿಕ್ಕಿದೆಯಾ ಅಂತ ಏನು ಮಾಡಿದ್ರೂ ನಂಬಿಕೆನೇ ಬರ್ತಿಲ್ಲ. ನನ್ನ ಫ್ರೆಂಡ್ಸ್ಗೂ ಅಷ್ಟೇ. ಮೊನ್ನೆ ರಾತ್ರಿ ನನ್ನ ತಬ್ಬಿದ್ದು ಮೋಹಿನಿ ದೇವ ಇರಬೇಕು ಅಂತ ಕೊನೆಗೆ ತೀರ್ಮಾನ ಮಾಡಿದ್ರು ಅವರೆಲ್ಲ. ಕಾಲು ತಿರ್ಗಾ ಮುರ್ಗಾ ಇತ್ತೋ ಸರಿಯಾಗಿತ್ತೋ ನೋಡಿದೇನೋ ಅಂತ ಬೈದರು. ಅದಕ್ಕೆ ಇವತ್ತು ನೋಡಿದ್ದು. ದೆವ್ವ ಈಗ ಮುತ್ತು ಕೊಡುತ್ತಾ ಎಂದು ಬಿಗಿಯಾಗಿ ಹಿಡಿದು ಮುತ್ತು ಕೊಟ್ಲು. ರಫಿಗೆ ಅವಳ ಮಾದಕ ಸಾನ್ನಿಧ್ಯದಲ್ಲಿ ಅವಳ ಮುತ್ತಿನಿಂದ ಅವಳು ಸಿಕ್ಕಿರುವುದರ ಬಗ್ಗೆ ಇನ್ನಷ್ಟು ನಂಬಿಕೆ ಕಡಿಮೆ ಆಯಿತು. ಇದು ಸತ್ಯ ಅಂತ ಹೇಗೆ ಖಾತ್ರಿ ಮಾಡ್ಕೊಳ್ಳೋದು ಎಂದು ಯೋಚಿಸಿದ. ಎಷ್ಟೋ ಹೊತ್ತಾದ ನಂತರ ಅವರಿಗೆ ಹೊರಗೆ ಯಾವ ಶಬ್ದವೂ ಕೇಳಲಿಲ್ಲ. ಮತ್ತೆ ಪಂಪ್ ಹೌಸಿಗೆ ಹೋಗೋಣ ಎಂದೆನಿಸಿತು. ರಫಿ ಜಯಂತಿಗೆ ಹಿಂಬಾಲಿಸೆಂದು ಹೇಳಿ ಲಂಟಾನದ ಅಡಿಯಲ್ಲಿ ನುಸುಳಲಾರಂಭಿಸಿದ. ತಲೆ ಎತ್ತಲಾಗದೆ ಚತುಷ್ಪಾದಿಗಳಂತೆ ಲಂಟನದ ಅಡಿಯಲ್ಲಿ ಅಂಬೆಗಾಲುತ್ತಾ ತೆವಳಿದ್ರು. ಸ್ವಲ್ಪ ಹೊತ್ತು ನುಸುಳಿದ ರಫಿಗೆ ಗಾಬರಿ ಆಯಿತು. ಲಂಟಾನದೊಳಗೆ ಇಷ್ಟೊಂದು ದೂರ ತಾವು ಬಂದಿರಲೇ ಇಲ್ವಲ್ಲ ಎಂದು. ಲಂಟಾನದ ಜಿಗ್ಗು ಅವರು ನುಸುಳಿದಂತೆ ಅಕ್ಷಯವಾಗಿ ಮುಂದುವರಿಯುತ್ತಲೇ ಇದೆ. ದಿಕ್ಕು ತಪ್ಪಿದ್ವೆ. ಇಬ್ಬರಿಗೂ ಅನುಮಾನ ಶುರುವಾಯಿತು. ಗಾಬರಿಯಾಗಿ ಕೊಂಚ ದಿಕ್ಕು ಬದಲಿಸಿ ನುಸುಳಿದ್ರು. ಏನೂ ಪ್ರಯೋಜನವಿಲ್ಲ. ಆಕಾಶದ ಶೂನ್ಯದಷ್ಟೇ ಸುತ್ತೆಲ್ಲ ಲಂಟಾನದ ಜಿಗ್ಗು ಅನಂತವಾಗಿ ಹಬ್ಬಿದೆ. ಸುಮ್ಮನೆ ಕುಳಿತು ಯಾವುದಾದ್ರೂ ಮನುಷ್ಯರ ದನಿ ಕೇಳುತ್ತದೆಯೋ ಆಲೈಸಿದರು. ಎಲ್ಲೂ ಕೇಳದಂತಾಗಿ ಯಾವುದೋ ದಿಕ್ಕಿನಲ್ಲಿ ಮುಂದುವರೆದರು. ಯಾವ ಪ್ರಯೋಜನವೂ ಆಗಲಿಲ್ಲ. ಸುಮ್ಮನೆ ಯಾವುದೋ ದಿಕ್ಕಿನಲ್ಲಿ ನುಸುಳುತ್ತಾ ಮುಂದುವರಿಯಲಾರಂಭಿಸಿದರು. ಮೈಯೆಲ್ಲ ಗಿರಿ ರಕ್ತ ಬರಲಾರಂಭಿಸಿತು. ಬಟ್ಟೆಗಳು ಹರಿಯತೊಡಗಿದವು. ಹಾಗೆ ಅವರಿಬ್ಬರೂ ನುಸುಳುತ್ತಾ ತೆವಳುತ್ತಾ ಇರಬೇಕಾದ್ರೆ ಅವರಿಗೆ ಹಠಾತ್ತಾಗಿ ಸುರಂಗದಂಥ ದಾರಿಯೊಂದು ಎದುರಾಯಿತು. ಯಾವ ಪ್ರಾಣಿಗಳು ಓಡಾಡಿ ಮಾಡಿದ ದಾರಿಯಂತೆ ಕಂಡಿತು.
ಅವರು ಅಡಿ ನುಸುಳುವುದನ್ನು ಬಿಟ್ಟು ಅದರಲ್ಲಿ ಕುಳಿತು ಸುಧಾರಿಸಿಕೊಳ್ಳತೊಡಗಿದರು. ಆಗ ಸರಿಯಾಗಿ ಲಂಟಾನದ ನೆತ್ತಿಯಿಂದ ಜಿನುಗುತ್ತಿದ್ದ ಸೂರ್ಯಪ್ರಭೆ ಮಂಕಾಗತೊಡಗಿತು. ಕೊನೆಗೆ ಗ್ರಹಣ ಹಿಡಿದಾಗ ಆಗುವಂತೆ ಬಿಸಿಲು ಬೆಳದಿಂಗಳಾಯಿತು. ರಫಿಯ ಮೂಗಿಗೆ ಸುಟ್ಟ ಹಸಿಯ ವಾಸನೆ, ಎಲೆಗಳ ವಾಸನೆ ಹೊಡೀತು. ಮೋಸ್ಟ್ಲಿ ಇವರು ಆಲ್ರೆಡಿ ಕಾಡಿಗೆ ಬೆಂಕಿ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಎಲ್ಲೋ ಬೆಂಕಿ ಬಿದ್ದಿದೆ. ಟನ್ನುಗಟ್ಟಲೆ ಇರುವ ಲಂಟಾನದ ಜಿಗಿಗೆ ಬೆಂಕಿ ಎತ್ತಿದ್ರೆ ಏನು ಗತಿ ಎಂದು ಇಬ್ಬರು ಸುಧಾರಿಸ್ಕೊಂಡು ಆ ಸುರಂಗದಲ್ಲೇ ವೇಗವಾಗಿ ಮುಂದುವರೆದರು. ಹೊಗೆ ದಟ್ಟವಾಯ್ತಾ ಹೋಯಿತು. ಆ ದಾರಿಯಲ್ಲಿ ಒಂದಷ್ಟಗಲಕ್ಕೆ ಜೌಗಿನ ಜಾಗವೊಂದನ್ನು ಕಂಡರು. ಅಷ್ಟಗಲ ಲಂಟಾನ ಆಕ್ರಮಣ ನಿಲ್ಲಿಸಿತ್ತು. ಅವರಿಗೆ ಕವಿಯುತ್ತಾ ಇರುವ ಹೊಗೆಯಲ್ಲಿ ಎಡಗಡೆ ಒಂದು ಪರ್ವತಾಗ್ರದ ಬಂಡೆಗಳ ನೆತ್ತಿ ಕಾಣಿಸ್ತು. ಬಲಕ್ಕೆ ಒಂದು ಧೂಪದ ಮರದ ಬುಡದಲ್ಲಿ ಅಗಲವಾಗಿ ಕೊಬ್ಬಿ ಬೆಳೆದಿದ್ದ ಒಂದು ಏಲಕ್ಕಿ ಹಿಂಡಲು ಕಾಣಿಸ್ತು. ಸಿಕ್ಕಿತು ಇವರಿಗೆ. ಅದರ ಬಂಡೆಗಳಲ್ಲಿ ಕಾಲಿಡಲು ಅಸಾಧ್ಯವಾದಷ್ಟು ಗಜ್ಜುಗದ ಗಾತ್ರದ ಕಾಯಿಗಳು ಯಾರೂ ಕೀಳದೆ ಹಣ್ಣಾಗಿ ಹರಡಿಕೊಂಡಿದ್ವು. ರಫಿ, ಜಯಂತಿ ಇಬ್ಬರು ಚಕಿತರಾಗಿ ಅದನ್ನು ನೋಡಿದ್ರು. ಅಷ್ಟರಲ್ಲಿ ಹೊಗೆ ದಟ್ಟವಾಗತೊಡಗಿತ್ತು. ಚರಪರ ಹಸಿ ಎಲೆಗಳು ಸ್ಫೋಟಿಸುತ್ತಾ ಒತ್ತಿಕೊಳ್ಳುತ್ತಿರುವ ಸದ್ದು ಕೇಳಿಸ್ತು. ಸುಸ್ತಾಗಿ ಬಾಡಿದ ಹೂವಿನಂತಾಗಿದ್ದ ಜಯಂತಿಯನ್ನು ಎಳೆದುಕೊಂಡು ರಫಿ ಪರ್ವತಾಗ್ರದ ದಿಕ್ಕಿನಲ್ಲಿ ಲಂಟಾನದ ಅಡಿಗೆ ತಲೆ ಕೊಟ್ಟು ನುಗ್ಗಿದ. ಅಯ್ಯೋ ಎಂದು ಸುಸ್ತಾದ ಜಯಂತಿ ಉದ್ಗರಿಸಿದ್ಲು. ಬೇಡ ಬಾ ಜಯಂತಿ, ಇದರ ನೆತ್ತಿಗೆ ಹೇಗಾದರೂ ಮಾಡಿ ಹೋಗ್ಬಿಡೋಣ. ಅಲ್ಲಿ ಕಲ್ಲಿದೆ, ಅದರಿಂದ ಬೆಂಕಿ ಬರಲಾರ್ದು, ರಫಿ ಧೈರ್ಯ ಹೇಳಿದ. ಲಂಟಾನದ ಕೆಳಗಿನ ಒಣಕಡ್ಡಿಗಳನ್ನು ಲಟ ಮುರಿಯುತ್ತಾ ರಫಿ ನುಗ್ಗಿದ. ಜಯಂತಿ ಪ್ರಯಾಸದಿಂದ ಹಿಂಬಾಲಿಸಿದ್ಲು. ಅವರು ತೆವಳಿದಂತೆ ನೆಲ ಕಡಿದಾಯ್ತಾ ಹೋಯಿತು. ಅಂತೆಯೇ ಲಂಟಾನದ ದಟ್ಟಣೆಯು ತೆಳುವಾಗತೊಡಗಿತು. ಹೊಗೆಯೂ ಕೊಂಚ ತೆಳುವಾಯಿತು. ಆದರೆ ಜಯಂತಿ ಬಸವಳೆದು ಸೋಲತೊಡಗಿದಳು. ಇಬ್ಬರ ಮೈಯೂ ರಕ್ತಮಯವಾಗಿತ್ತು. ಲಂಟಾನದ ಜಿಗ್ಗು ಮುಗಿಯುವ ಹೊತ್ತಿಗೆ ಜಯಂತಿಗೆ ತನ್ನೆಲ್ಲ ಶಕ್ತಿಯು ವ್ಯಯವಾಗಿ ಕುಸಿದು ಬಿದ್ದೇ ಬಿಟ್ಲು. ಜಯಂತಿ, ಇನ್ನೊಂದು ಸ್ವಲ್ಪೇ ದೂರ, ರಫಿ ಬೇಡ್ಕೊಂಡ. ಇಲ್ಲ ರಫಿ, ನನಗೆ ಬದುಕೋ ಇಷ್ಟ ಇಲ್ಲ. ನೀನು ಹೇಗಾದರೂ ಮಾಡಿ ಬೆಂಕಿಯಿಂದ ತಪ್ಪಿಸ್ಕೋ ಎಂದಳು. ರಫಿ ಮುಂದಿದ್ದವನು ಕಡಿದಾದ ಪರ್ವತವನ್ನೊಬ್ಬೆ ನೋಡ್ದ. ಜಯಂತಿಯನ್ನು ಒತ್ತು ಹೊಯ್ಯಲು ಸಾಧ್ಯವೇ ಇರಲಿಲ್ಲ. ಜಯಂತಿ ಎಂದ. ಹೋಗು ರಫಿ, ಹೊಗೆ ಹೆಚ್ಚಾಗ್ತಾ ಇದೆ ಎಂದಳು. ಹೊಗೆ ಕುಡಿದು ಅವಳ ಕಣ್ಣುಗಳಲ್ಲಿ ಜೀವದ ಆಸೆಯೇ ಇರಲಿಲ್ಲ. ಸಾಧ್ಯವೇ ಇಲ್ವಾ? ರಫಿ ಹೇಳ್ದ. ನಿತ್ರಾಣದ ಪ್ರಯಾಸದ ನಗುವೊಂದು ಜಯಂತಿಯ ಮೋರೆಯಲ್ಲಿ ಸುಳಿಯಿತು. ಸುತ್ತ ನೋಡಿ ಏನನ್ನೋ ನಿಶ್ಚಯಿಸಿದನಂತೆ ರಫಿ ಇಳಿದು ಬಂದು ಅವಳ ತಲೆಯನ್ನು ತೊಡೆಯ ಮೇಲಿಟ್ಕೊಂಡು ಕುಳಿತ. ಅವನ ಕಣ್ಣುಗಳಲ್ಲಿ ನೀರಾಡುತ್ತಿತ್ತು. ಜಯಂತಿ, ಹೆದರಿ ಬೆನ್ನು ತೋರಿಸೋನಾಗಿದ್ದರೆ ಅವತ್ತು ರಾತ್ರಿನೇ ನಿನ್ನ ಕಂಡ ಓಡೋಗ್ತಿದ್ದೆ ಇಂಗ್ಲೀಷ್ ಗೌಡನ ಜೊತೆ. ನಿನ್ನ ಜೊತೆ ರಮೇಶ ಕಳಿಸಿದ್ದು ಯಾಕೆ ಗೊತ್ತಾ? ಕಾಡಲ್ಲಿ ಲವ್ ಮಾಡಲಿ ಅಂತಲ್ಲ, ನಿನ್ನ ನೋಡ್ಕೊಳ್ಳೋದಕ್ಕೆ. ನಾನು ನಿನ್ನ ಬಿಟ್ಟು ಜೀವ ಉಳಿಸ್ಕೊಂಡ್ರೆ ನಾಳೆ ಅವ್ರಿಗೆ ಮುಖ ತೋರಿಸೋ ಹಂಗಿಲ್ಲ. ನೀನು ಮನಸ್ಸು ಮಾಡಬೇಕು, ಇಲ್ಲ ಇಬ್ಬರು ಭಸ್ಮ ಆಗಬೇಕು. ಜಯಂತಿಯ ತಲೆ ನೇವರಿಸುತ್ತಾ ರಫಿ ಹೇಳ್ದ. ಜಯಂತಿ ಇಂಥ ತ್ಯಾಗಮಯ ಪ್ರೀತಿ, ಕರ್ತವ್ಯ ಪ್ರಜ್ಞೆಯನ್ನು ಅವಳ ಜೀವನದಲ್ಲಿ ಕಂಡೇ ಇರಲಿಲ್ಲ. ಇದ್ದ ಬದ್ದ ಶಕ್ತಿಯನ್ನೆಲ್ಲ ಒಗ್ಗಡಿಸ್ಕೊಂಡ್ರು. ಪ್ರಯತ್ನಿಸ್ತೀನಿ, ನಡಿ ರಫಿ ಎಂದಳು. ರಫಿಯ ಕೈ ಹಿಡಿದು 3 ಕಾಲಿನಲ್ಲಿ ಇಬ್ಬರೂ ತೆವಳುತ್ತಾ ಪರ್ವತದ ನೆತ್ತಿಗೆ ಹತ್ತಿರ ಆಗತೊಡಗಿದ್ರು. ಮೇಲೇರದಂತೆ ಶುಭ್ರ ಗಾಳಿ ಅವರಿಗೆ ಚೈತನ್ಯ ಕೊಡಲಾರಂಭಿಸಿತು. ಬೆಟ್ಟದ ನೆತ್ತಿಯ ಹೆಗ್ಗಲ್ಲುಗಳ ಶುಭ್ರ ಹವೆಗೆ ಅವರು ಕಾಲಿಟ್ಟಾಗ ಅವರಿಗೆ ಪುನರ್ಜನ್ಮ ಬಂದಂತೆನಿಸಿತು. ಆದರೆ ಶಕ್ತಿಯೇ ಇಲ್ಲದೆ ಸಜೀವ ಶವಗಳಂತಾಗಿದ್ರು. ಜೋತಾಡುವ ಚಿಂದಿಯ ತೋರಣವಾಗಿದ್ದ ಬಟ್ಟೆಗಳನ್ನು ಕಿತ್ತು ಎಸೆದರು. ರಫಿಗೀಗ ಲಂಗ ಎತ್ತಿ ಅವಳ ಕಾಲುಗಳನ್ನ ನೋಡಬೇಕಾದ ಪ್ರಮೇಯವೇ ಇರಲಿಲ್ಲ. ಏನು ಬೇಕಾದರೂ ಇಬ್ಬರಿಗೂ ದೃಷ್ಟಿ ಲಭ್ಯವಿತ್ತು. ಜಯಂತಿ ರಫಿಯ ಕೈ ಹಿಡಿದು ಅಸಾಧ್ಯವನ್ನು ಸಾಧಿಸಿದ್ಲು. ಬಂಡೆಯಿಂದ ಕೆಳಗಿಣುಕುವಾಗ ಅವರು ಕಂಡ ದೃಶ್ಯದಿಂದ ಅವರು ಸ್ತಂಭೀಭೂತರಾದರು. ಕಾಳ್ಗಿಚ್ಚಿನಿಂದ ಎದ್ದ ಹೊಗೆಯ ಸ್ನಿಗ್ಧ ಪ್ರವಾಹ ಆಕಾಶಕ್ಕೆ ಹೋಗದೆ ನೆಲಮಟ್ಟದಲ್ಲೇ ಏನೂ ಕಾಣದಂತೆ ಮುಚ್ಚುತ್ತಾ ಮುಂದುವರಿಯತೊಡಗಿತು. ದೂರದ ಜೇನು ಕಲ್ಲುಗುಡ್ಡ, ಅದರ ತಪ್ಪಲಿನಲ್ಲಿದ್ದ ಕೆಸರೂರು ಎಲ್ಲ ಆಗಲೇ ಮುಸುಕಾಗತೊಡಗಿದ್ವು.